ಹುಣಸೂರು ತಾಲೂಕಿನಲ್ಲಿ 81 ಅನಧಿಕೃತ ಬಡಾವಣೆಗಳಿದ್ದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ ಎಂದು ಸದನದಲ್ಲಿ ನಾನು ಚರ್ಚೆ ಮಾಡಿದ್ದೆ. ಈಗ ರಾಜ್ಯ ಸರ್ಕಾರ ಬಿ ಖಾತೆಗೆ ಅವಕಾಶ ನೀಡಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಶಾಸಕ ಜಿಡಿ ಹರೀಶ್ ಗೌಡ ತಿಳಿಸಿದರು. ನಗರದ ಶಾಸಕರ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಶರವಣ ಹಾಗೂ ಹರವೆ ಶ್ರೀಧರ್ ಉಪಸ್ಥಿತರಿದ್ದರು. ಅವರು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಖಾತೆ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಹಳ ದೊಡ್ಡ ಸಮಸ್ಯೆಗೆ ಸಿಲುಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಆ ಸಂದರ್ಭದಲ್ಲಿ ರಹೀಮ್ ಖಾನ್ ಅವರು ನನಗೆ ಉತ್ತರವನ್ನು ಕೊಟ್ಟರು. ಏನು ಉತ್ತರ ಕೊಟ್ಟರು ಅಂತ ಹೇಳಿದ್ರೆ, ನಮಗೆ ಹಲವಾರು ಸಮಸ್ಯೆಗಳಿದ್ದಾವೆ ಬಿ ಖಾತೆ ಕೊಡಲಿಕ್ಕೆ. ಆ ಎಲ್ಲ ಸಮಸ್ಯೆಗಳನ್ನು ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ. ಅದನ್ನು ಬಗೆಹರಿಸಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಮತ್ತೊಮ್ಮೆ ನಾನು 2ನೇ ಅಧಿವೇಶನದಲ್ಲಿ ಬೆಳಗಾಂನಲ್ಲಿ 15ನೇ ತಾರೀಕು 12ನೇ ತಿಂಗಳು 2023ರಂದು ಪುನಃ ನಾನು ಅವರ ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಹೇಳಿದ್ರು, ನಾವೊಂದು ಉಪಸಮಿತಿಯನ್ನ ಮಾಡಿ ಆ ಉಪಸಮಿತಿಯಿಂದ ಒಂದು ರಿಪೋರ್ಟ್ ತೆಗೆದುಕೊಂಡು ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೇ ರೀತಿಯಲ್ಲಿ 25/8/2023ರಲ್ಲಿ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಎಚ್ ಕೆ ಪಾಟೀಲ್ರು, ಕೃಷ್ಣ ಬೈರೇಗೌಡರು, ರಹೀಮ್ ಖಾನ್ ಅವರು, ಭೈರತಿ ಸುರೇಶ್ ಅವರು, ಇಷ್ಟು ಸಚಿವರುಗಳ ನೇತೃತ್ವದಲ್ಲಿ ಒಂದು ಉಪಸಮಿತಿಯನ್ನ ಸಚಿವ ಸಂಪುಟದ ಉಪಸಮಿತಿಯನ್ನ ರಚನೆ ಮಾಡಿದ್ವಿ. ಅದಾದ ನಂತರ ಆ ಸಮಿತಿ ಏನು ರಿಪೋರ್ಟ್ ಕೊಡ್ತು ಅದರ ಆಧಾರದ ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಈ ಖಾತವನ್ನು ಕೊಡಬೇಕು. ಬೆಂಗಳೂರು ಮಾತ್ರ ಇದು ಜಾರಿಯಲ್ಲಿತ್ತು. ಬೆಂಗಳೂರು ನಗರದಲ್ಲಿ ಮಾತ್ರ ಎ ಖಾತೆ ಬಿ ಖಾತೆ ವ್ಯವಸ್ಥೆ ಜಾರಿಯಲ್ಲಿತ್ತು. ಏನೇನು ಅಧಿವೇಶನದಲ್ಲಿ ಪ್ರಶ್ನೆಯನ್ನು ನಾನು ಮಾಡಿದ್ದೆ, ಮೊದಲನೇ ಅಧಿವೇಶನದಲ್ಲಿ ಅದರ ಫಲವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಹುಣಸೂರು ತಾಲೂಕಿನ ಸಮಸ್ಯೆಯನ್ನು ನಾನೇನು ಪ್ರಸ್ತಾಪ ಮಾಡಿದ್ದೆ ಮೊದಲನೆಯ ಅಧಿವೇಶನದಲ್ಲಿ, ಅದರ ಫಲವಾಗಿ ಇದ್ದು ಇಡೀ ರಾಜ್ಯದಲ್ಲಿ ಬಹುಶಃ ಇವತ್ತು ಎಲ್ಲ ನಮ್ಮ ಏನು ಅನಧಿಕೃತ ಬಡಾವಣೆಗಳಿದ್ದಾವೆ ಅವೆಲ್ಲರಿಗೂ ಸಹ ಈ ಖಾತೆ ಕೊಡ್ತಕ್ಕಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಯೋಜನೆಯನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಜಾರಿಗೆ ತಂದಿದ್ದಾರೆ. ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ 81 ಅನಧಿಕೃತ ಬಡಾವಣೆಗಳಿದ್ದಾವೆ. ಇಲ್ಲಿ ಸಾವಿರಾರು ಜನರು ಇವತ್ತು ಅನೇಕರು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ವಿತೌಟ್ ಲೈಸೆನ್ಸು, ವಿತೌಟ್ ಖಾತೆ. ಇನ್ನೂ ಹಲವಾರು ಜನ ನಮಗೆ ಲೈಸೆನ್ಸ್ ಕೊಡಿ ಬಿಲ್ಡಿಂಗ್ ಕಟ್ಟಕ್ಕೆ ಅಂತಕ್ಕಂಥ ಅರ್ಜಿಯನ್ನು ಹಾಕೊಂಡಿದ್ದಾರೆ, ಲೈಸೆನ್ಸ್ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೂ ಹಲವಾರು ಜನ ನಮಗೆ ಖಾತೆ ಮಾಡಿಕೊಡಿ, ಟ್ರಾನ್ಸಾಕ್ಷನ್ ಮಾಡಬೇಕು, ಮಾರಾಟ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೂ ಸಹ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಯಾರಿಗೂ ಸಹ ಖಾತೆಯನ್ನು ಮಾಡಿಕೊಡ್ಲಿಕ್ಕೂ ಸಹ ಸಾಧ್ಯ ಆಗಿರಲಿಲ್ಲ. ಸರ್ಕಾರದ ಈ ಒಂದು ಘೋಷಣೆಯಿಂದ ನಮ್ಮಲ್ಲಿರ್ತಕ್ಕಂಥ ಸಾವಿರಾರು ಮಂದಿ ಏನು ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನವನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಸಹ ಇವತ್ತು ಈ ಯೋಜನೆಯಿಂದ ಅನುಕೂಲ ಆಗಿದೆ. ನನಗೊಂದು ತೃಪ್ತಿ ಇರ್ತಕ್ಕಂಥದ್ದು, ನಾನು ಮೊದಲನೇ ಬಾರಿಗೆ ಶಾಸಕನಾದ ಮೇಲೆ ಮೊದಲನೇ ಅಧಿವೇಶನದಲ್ಲಿ ಮೊದಲನೇ ಪ್ರಶ್ನೆ ನಾನು ಏನು ಕೇಳಿದ್ದೆ ಆ ಪ್ರಶ್ನೆಗೆ ಇವತ್ತು ಉತ್ತರ ದೊರಕಿದೆ. ಅವತ್ತು ಉತ್ತರ ಮಾತ್ರ ಅಲ್ಲ, ಅದಕ್ಕೆ ಸಂಪೂರ್ಣ ಒಂದು ಸೊಲ್ಯೂಷನ್ ಸಿಕ್ಕಿದೆ, ಪರಿಹಾರ ಸಿಕ್ಕಿದೆ. ಇಡೀ ರಾಜ್ಯದಲ್ಲಿ ಅವತ್ತು ನಾನು ಚರ್ಚೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮೊದಲನೇ ಬಾರಿಗೆ ನನ್ನ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಸುಮಾರು ಚರ್ಚೆಗಳು ನಡೆದು ಹಲವಾರು ಹಿರಿಯ ಶಾಸಕರು ನನ್ನ ಜೊತೆಗೆ ನನ್ನ ಕೈ ಜೋಡಿಸಿದ್ರು, ನನ್ನ ಚರ್ಚೆಗೆ ಅವ್ರು ಕೈ ಜೋಡಿಸಿದ್ರು. ಒಂದು ಅರ್ಧ ಗಂಟೆ ಚರ್ಚೆ ಆಯಿತು. ಅವ್ರ ಚರ್ಚೆ ಆದಂಥ ಸಂದರ್ಭದಲ್ಲಿ ರಹೀಮ್ ಖಾನ್ ಅವರು ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು
ಅದೇ ರೀತಿ ಕಮಿಟಿಯನ್ನು ಫಾರ್ಮೇಷನ್ ಮಾಡಿ ಕಮಿಟಿ ರಿಪೋರ್ಟ್ ತಗೊಂಡು ಇವತ್ತು ಈ ರಾಜ್ಯಕ್ಕೆ ಬಿ ಖಾತೆಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ. ನಾನು ಅವರ ನಿರ್ಧಾರವನ್ನು ಸ್ವಾಗತ ಮಾಡ್ತೇನೆ, ಅಭಿನಂದನೆಯನ್ನು ಸಲ್ಲಿಸ್ತೇನೆ.